ಹಲೋ, ನಾನು ಡಾಕ್ಟರ್ ಅಮೃತ, ಚೀಫ್ ಆ್ಯಂಡ್ ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಟ್ ವೃದ್ಧಿ ಎಸ್ಥೆಟಿಕ್ಸ್, ಹೆಸರುಘಟ್ಟ ರೋಡ್. ಇವತ್ತು ನಾನಿಲ್ಲಿ ಸನ್ಸ್ಕ್ರೀನ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ಮೊದಲನೇದಾಗಿ ಏನಂದರೆ, ತುಂಬ ಜನ ನಮ್ಮ ಹತ್ರ ಬರ್ತಾರೆ, ನನ್ನ ಮುಖದ ಮೇಲೆ ಕಲೆ ಇದೆ, ಟ್ಯಾನ್ ಆಗ್ತಾ ಇದೆ, ಪಿಗ್ಮೆಂಟೇಷನ್ ಇದೆ ಅಂಥೇಳಿ. ಮೊದಲನೇದಾಗಿ ಅವರು ಸನ್ಸ್ಕ್ರೀನನ್ನು ಸರಿಯಾಗಿ ಬಳಸ್ತಾ ಇರಲ್ಲ. ನಾವು ಪ್ರತಿದಿನ ಸನ್ಸ್ಕ್ರೀನನ್ನು ಹಚ್ಚಲಿಕ್ಕೆ ಹೇಳ್ತೇವೆ. ಸೊ ನಾರ್ಮಲಿ ಪೇಷಂಟ್ಸ್ ಏನು ಹೇಳ್ತಾರೆ, ಇಲ್ಲ ನಾನು ಆಚೆ ಡೈಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ನೀವು ಆಚೆ ಹೋಗದೇ ಇರಲಿ, ಸನ್ಸ್ಕ್ರೀನನ್ನು ಹಚ್ಕೊಳ್ಳೋದು ತುಂಬ ಮುಖ್ಯ. ಬೆಳಕಿದೆ ಅಂದ ತಕ್ಷಣ ಸೂರ್ಯನ ಕಿರಣಗಳು ಇದ್ದೇ ಇರುತ್ತೆ. ಅದರ ಅರ್ಥ ಏನು? ಸನ್ಸ್ಕ್ರೀನ್ ಹಚ್ಚಲೇಬೇಕು. ಸನ್ಸ್ಕ್ರೀನಲ್ಲಿ 2 ಥರ ಇದೆ. ಒಂದು UVA ಆ್ಯಂಡ್ UVB ಕವರ್ ಮಾಡುವಂತಕ್ಕ ಸನ್ಸ್ಕ್ರೀನ್ಗಳು. ರೊಟೀನ್ ಆಗಿ ನಮಗೆ ಬೇಕಾದಂಥ ಸನ್ಸ್ಕ್ರೀನ್ ಯಾವುದು ಅಂದರೆ UVB ಫಿಲ್ಟರ್ಸ್ ಇರಬೇಕು. ಅಲಾಂಗ್ ವಿತ್ ದಟ್ UVA ಫಿಲ್ಟರ್ಸ್ ಕೂಡ ಇರಲೇಬೇಕು. ನೀವು ಸನ್ಸ್ಕ್ರೀನ್ನ ಪ್ಯಾಕೆಟ್ ನೋಡಿದಾಗ ಅದ್ರ ಮೇಲೆ ಕಾಣಿಸುತ್ತೆ SPF ಅನ್ನೋದು UVBನ ಕವರ್ ಮಾಡುತ್ತೆ. PA3+ ಆರ್ PA4+ ಅಂತ ಸನ್ಸ್ಕ್ರೀನ್ ಪ್ಯಾಕೆಟ್ಸ್ ಮೇಲೆ ಇರುತ್ತೆ. ಸೊ ಇದು ನಿಮಗೆ ಏನು ತಿಳಿಸ್ಕೊಡುತ್ತೆ ಅಂದರೆ UVA ಪ್ರೊಟೆಕ್ಷನ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಎರಡನೇದಾಗಿ ನಮ್ಮ ಹತ್ರ ಪೇಷಂಟ್ಸ್ ಬರೋರು ಮತ್ತೆ ಪಿಗ್ಮೆಂಟೇಷನ್ ಕನ್ಸರ್ನ್ ಇರೋರೇ ಬರ್ತಾರೆ. ಆದರೆ ನಾವು ಸನ್ಸ್ಕ್ರೀನನ್ನು ಹಚ್ಚಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಾನು ಆಚೆ ಹೋಗಲ್ಲ, ನಾನು ಆಫೀಸ್ ವರ್ಕೇ ಮಾಡೋದು ಅಂತ ಹೇಳ್ತಾರೆ. ಸೊ ಈ ಥರ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಥರ ಸಂದರ್ಭದಲ್ಲಿ ನಿಮ್ಮ ಸ್ಕ್ರೀನ್ ಲೈಟ್ಸ್ ಆರ್ ಫೋನಿಂದ ಬರತಕ್ಕ ಕಿರಣಗಳು ಕೂಡ ಪಿಗ್ಮೆಂಟೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಬ್ಲೂ ಲೈಟ್ ಫಿಲ್ಟರ್ಸ್ನ ಯೂಸ್ ಮಾಡಿ. ಸೆಕೆಂಡ್ ಥಿಂಗ್, ನಿಮ್ಮ ಸ್ಕ್ರೀನ್ಸ್ ಕೂಡ ನಿಮಗೆ ಪಿಗ್ಮೆಂಟೇಷನ್ ಆರ್ ಟ್ಯಾನಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ನೀವು ಇಂಡೋರ್ ವರ್ಕ್ ಮಾಡ್ತಾ ಇದ್ರೂ ಕೂಡ ಸನ್ಸ್ಕ್ರೀನ್ ಅಪ್ಲಿಕೇಶನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಮೂರನೇದಾಗಿ ಏನಂದರೆ, ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಅಂದರೂ ಪಿಗ್ಮೆಂಟೇಷನ್ ಹೋಗ್ತಾ ಇಲ್ಲ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಸೊ ಇಲ್ಲಿ ನಡೀತಾ ಇರೋ ತಪ್ಪು ಏನಿರುತ್ತೆ ಅಂದರೆ, ಸನ್ಸ್ಕ್ರೀನ್ ಬೆಳಗ್ಗೆ ಮಾತ್ರ ಹಚ್ಚಿರ್ತಾರೆ, ಪುನಃ ಅಪ್ಲಿಕೇಶನ್ ಮಾಡೋದನ್ನು ಮರಿತಾರೆ. ಸೊ ಈ ಥರ ಸಂದರ್ಭದಲ್ಲಿ ಏನು ಮಾಡಬೇಕು? ನೀವು ತುಂಬ ಆಚೆ ಓಡಾಡ್ತಾ ಇದ್ರಿ, ಇಲ್ಲ ನೀವು ಸ್ಕ್ರೀನ್ ಮುಂದೆನೇ ಜಾಸ್ತಿ ಇರ್ತಾ ಇದ್ರಿ, ಇಲ್ಲ ನೀವು ನೈಟ್ ಶಿಫ್ಟ್ಸ್ ಇರ್ತಾ ಇತ್ತು ಆವಾಗ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರಿ ಅಂದಾಗ ಸನ್ಸ್ಕ್ರೀನ್ ರಿಪೀಟ್ ಅಪ್ಲಿಕೇಶನ್ ಮಾಡೋದು ತುಂಬ ಮುಖ್ಯ. ಸನ್ಸ್ಕ್ರೀನ್ ನಿಮ್ಮ ಸನ್ ಪ್ರೊಟೆಕ್ಷನ್ 3 ಗಂಟೆಗಳ ಕಾಲ ಮಾತ್ರ ಮಾಡುವ ಕೆಪಾಸಿಟಿ ಇರುತ್ತೆ. 3 ಗಂಟೆ ಆದ ನಂತರ ಪುನಃ ಅಪ್ಲೈ ಮಾಡಬೇಕು. ಸೊ ಎವ್ರಿ ಟೈಮ್ ಮುಖ ವಾಶ್ ಮಾಡಲೇಬೇಕಂತನೇನಿಲ್ಲ. ಐದರ್ 1 ಫಿಂಗರ್ ಟಿಪ್ ಆರ್ 2 ಫಿಂಗರ್ ಲೆಂತ್ ಆಫ್ ಯುವರ್ ಸನ್ಸ್ಕ್ರೀನ್ ನೀವು ತೊಗೊಂಡು ಎವ್ರಿ 3 hours ರಿಪೀಟ್ ಅಪ್ಲಿಕೇಶನ್ ಮಾಡಿ. ಇದರಿಂದ ಸಂಪೂರ್ಣ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಟ್ರೀಟ್ಮೆಂಟ್ಗೆ ಆಗ್ಬೋದು, ಅಂದ್ಕೊಂಡಂಥ ರಿಸಲ್ಟ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.